ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈವ್ನಿಂಗಿಂದ. ಆ್ಯಕ್ಚುಲಿ ನವೀನ್ ಅಥರ್ವನ ಪಾರ್ಕ್ ಕರ್ಕೊಂಡು ಹೋಗಿದ್ರು. ಅವ್ನು ತುಂಬ ದಿನದಿಂದ ಕೇಳ್ತಾ ಇದ್ದ. ಸ್ಕೂಲಿಗೆ ಹೋಗ್ತಾನಲ್ಲ, ಈಗ ಸ್ಕೂಲಿಂದ ಬಂದು ಅವನು ಹೋಮ್ವರ್ಕ್ಸ್ ಎಲ್ಲ ಮಾಡಿ ಅವನು ಸೈಕಲ್ ಎಲ್ಲ ಹೊಡೆಯೋಷ್ಟರಲ್ಲಿ ಸಂಜೆ ಆಗೇ ಬಿಡ್ತಾಯಿತ್ತು. ಅವನು ಮಲ್ಗ್ತಾ ಇರಲಿಲ್ವಲ್ಲ, ಬೇಗ ಊಟ ಮಾಡಿ ಬೇಗನೆ ಮಲ್ಕೊಂಡ್ಬಿಡ್ತಾ ಇದ್ದ. ಸೊ ಇವತ್ತು ಸ್ಯಾಟರ್ಡೆ, ಅವನು ಆಫ್ಟರ್ನೂನೇ ಸ್ಕೂಲಿಂದ ಬಂದ. ಹಾಗಾಗಿ ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಎದ್ದು ಅವ್ರ ಪಪ್ಪನ ಪಾರ್ಕಿಗೆ ಕರ್ಕೊಂಡೋಗಿ ಪಪ್ಪ ಅಂತ ಹಠ ಮಾಡ್ತಾಯಿದ್ದ. ಹಾಗಾಗಿ ಇವತ್ತು ಕರ್ಕೊಂಡು ಬಂದವನ್ನ ಆಟ ಆಡಿಸ್ತಾರೆ. ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ ನೋಡಿ. ಏನೋ ಒಂಥರ ಅವನಿಗೆ ಪಾರ್ಕ್ ಕರ್ಕೊಂಡು ಬಂದಾಗ ಆಗೋ ಖುಷಿ ಬೇರೆ ಥರ. ಅಂದರೆ ಮನೆ ಹತ್ರನೇ ಇದ್ದು ಮನೆ ಹತ್ರ ಸೈಕಲ್ ಹೊಡೆಯೋದು ಅದು ಬೇರೆ ಥರ. ಅಂದರೆ ಅವ್ನಿಗೆ ಈ ಥರ ಎಲ್ಲ ಕರ್ಕೊಂಡು ಬಂದು ಆಟ ಆಡೋದು ಅಂದರೆ ಇನ್ನೊಂಥರ ಖುಷಿ. ಮತ್ತು ಈಗ ತುಂಬ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾನೆ ಅಥರ್ವ. ಯಾವ ಥರ ಅಂದರೆ, ನಾನು ನವೀನಿಬ್ಬರು ವರ್ಕ್ಗೆ ಅಂತ ಹೊರಟ್ರೆ, ಪಪ್ಪ ಮಮ್ಮಿ ಬಾಯ್ ಹುಷಾರು, ನಾನು ಸ್ಕೂಲ್ಗೆ ಹೋಗ್ತೀನಿ, ನೀವು ಆಫೀಸ್ಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾನೆ. ಅವಾಗ ಖುಷಿ ಆಗುತ್ತೆ. ಒಂದು ಟೈಮ್ ಇತ್ತು, ಆ ಟೈಮಲ್ಲಿ ಅವನು ಅಳ್ತಾ ಇದ್ದ ನಾವು ಹೋಗಬೇಕಾದ್ರೆ. ಬಟ್ ಇವಾಗ ಅವನು ಅರ್ಥ ಮಾಡಿಕೊಂಡು ಅವನೇ ನಮ್ಮನ್ನು ಕಳಿಸ್ತಾನೆ. ಹುಷಾರಾಗಿ ಹೋಗಿ ಬನ್ನಿ ಪಪ್ಪ, ಹುಷಾರು ಮಮ್ಮ, ಹುಷಾರು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅವಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಅಥರ್ವ ಆರ್ಯನ ನೋಡ್ಬಿಟ್ಟು ಇವ್ನು ನೋಡಿದಾಗ ಅಥರ್ವ ದೊಡ್ಡವನಾಗ್ಬಿಟ್ಟ ಅಲ್ವಾ ಅಂತ ಅಂದ್ಬಿಟ್ಟು. ಮಕ್ಕಳು ಹಾಗೆ ಅಲ್ವಾ, ಎಷ್ಟು ಬೇಗ ಬೆಳೀತಾರೆ ಅನ್ನೋದೇ ಗೊತ್ತಾಗಲ್ಲ. ಅವ್ನಿಗೀಗಾಗಲೇ ಎಷ್ಟು ಅರ್ಥ ಮಾಡ್ಕೊತಾನೆ ಅಂತ ಅನಿಸುತ್ತೆ. ಸ್ಕೂಲಲ್ಲಿ ನಾಳೆ ಯಾವ ಬುಕ್ ತರಬೇಕು ಅಂತ ಅವ್ರು ಮ್ಯಾಮ್ ವಾಟ್ಸಪ್ ಮಾಡಿರ್ತಾರೆ. ಅದನ್ನೇ ಹೇಳ್ತಾನೆ ಅವನು, ಅಮ್ಮ ಮ್ಯಾಮ್ ವಾಟ್ಸಪ್ ಮಾಡಿದ್ದಾರೆ, ಯಾವ ಬುಕ್ ತೊಗೊಂಡೋಗ್ಬೇಕು ಅಂತ. ಜನರಲ್ ಅವೇರ್ನೆಸ್ ಬುಕ್ ತೊಗೊಂಡೋಗ್ಲಾ, 2 ಲೈನ್ ಬುಕ್ ತೊಗೊಂಡೋಗ್ಲಾ ಅಂದ್ಕೊಂಡು. ಹೋಮ್ವರ್ಕು ಅಷ್ಟೇ, ಅವನಿಗೆ ಬುಕ್ಸ್ ಎಲ್ಲ ತೆಗೆದು ಕೊಟ್ಬಿಟ್ರೆ ಅವನು ಹೋಮ್ವರ್ಕ್ ಮಾಡ್ತಾನೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಅಥರ್ವ ಅಳ್ತಾನೇನೋ ಅದು ಇದು ಅಂತ ಅಂದ್ಕೊಂಡು. ಅಂದರೆ ತುಂಬ ದಿನದಿಂದ ಅವನ ಜೊತೆ ಇದ್ದೆ ಅಲ್ವಾ ನಾನು, ಹಾಗಾಗಿ ಅಳ್ತಾನೇನೋ. ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ನು ಮುಂಚೆ ತುಂಬ ಅಳ್ತಾ ಇದ್ದ. ಹೋಗಲ್ಲ, ಯೂನಿಫಾರ್ಮ್ ಬೇಡ ಅಂತ ಇದ್ದ. ಶೂಸ್ ಲಾಸ್ಟ್ ಇಯರೆಲ್ಲ ಅವ್ನು ಯೂನಿಫಾರ್ಮೇ ಹಾಕ್ಸ್ಕೊಂಡು ಹೋಗಿಲ್ಲ. ಬಟ್ ಈ ವರ್ಷ ಆ ಥರ ಅಲ್ಲ. ವರ್ಷ ಕಳೆದಾಗೆ ಮಕ್ಕಳಿಗೆ ಬುದ್ಧಿ ಬರುತ್ತೆ ಅಂತಾರಲ್ಲ, ಹಾಗೆ ಅವ್ನಿಗೆ ಗೊತ್ತಾಗುತ್ತೆ ಇವಾಗ ಎಲ್ಲ. ಅವ್ನು ಯೂನಿಫಾರ್ಮ್ ಶೂಸ್ ಎಲ್ಲ ಹಾಕಿಸ್ಕೊಂಡು ಅವ್ನು ಸ್ಕೂಲ್ ವ್ಯಾನ್ ಬರೋಷ್ಟರಲ್ಲಿ ಅವ್ನು ರೆಡಿ ಇರ್ತಾನೆ. ನಾವು ಅದೇ ಟೈಮ್ಗೆ ಹೊರಡ್ಬೇಕಾಗುತ್ತಲ್ವ, ಅವನನ್ನು ಕಳಿಸ್ಬಿಟ್ಟು ಅಥವಾ ನಾವು ಮುಂಚೆ ಹೋಗಬೇಕು ಅಂತ ಅಂದಾಗ ಅಥರ್ವ ನೀನು ಸ್ಕೂಲ್ಗೆ ಹೋಗು ಹುಷಾರು ಅಂತ ನಾವು ಹೇಳಿದ್ರೆ ಅವ್ನು ನಮ್ಮನ್ನು ಕಳಿಸ್ತಾನೆ. ಏನ್ ಮಾಮೂಲಿ ಬಟ್ಟೆ ಮೇಡಮ್ ಅವ್ರದ್ದು ಬಟ್ಟೆ ಇಸ್ಕೊಂಡು ಅಂತ ಬಂದೆ. ಇನ್ ಏನಕ್ಕೆ ಬರ್ತೀವಿ ಸರ್ ನಾವು? ಖಂಡಿತ ನೀವು ನಮ್ ಕೆಲಸ ಮಾಡ್ಕೊಡಲ್ವಲ್ಲ ನೀವು? ಮಾಡೋಣ ಬಿಡಿ, ಸಣ್ಣ ಪುಟ್ಟ ಆದ್ರೆ ಮಾಡ್ಕೊಡ್ಬೋದು. ಫುಲ್ ಗ್ರ್ಯಾಂಡ್ ಆಗಿದೆ. ಗ್ರ್ಯಾಂಡ್ ಆಗಿದೆಯಾ? ಫುಲ್ ಗ್ರ್ಯಾಂಡ್. ಸರಿ, ಮಾತ್ರ ಒಳ್ಳೆ ಸ್ಯಾರಿ, ಒಳ್ಳೆ ಮೆಟೀರಿಯಲ್. ಓಕೆ ಬಾಸ್, ಓಕೆ ಓಕೆ. ಇನ್ನು ಇದು ಇನ್ನೂ ಗ್ರ್ಯಾಂಡ್, ಇದು ಗ್ರ್ಯಾಂಡ್ ಆಗಿದೆ. ಇವಾಗ ಎರಡು ಹೊಲಿದೀನಿ ಬಾಸ್. 2 ಸ್ಯಾರಿ 2 ಬ್ಲೌಸ್ ತುಂಬಾ ಚೆನ್ನಾಗಿದೆ. ನಮ್ಮ ಗಣೇಶ್ ಅಂಕಲ್ ಮಾತ್ರ 7 ಟೈಮ್ ಕೊಡ್ತಾರೆ. ಯಾವಾಗ್ಲೂ ಪಾಪ ಅರ್ಜೆಂಟಲ್ಲೇ ತಂದ್ಕೊಟ್ಟಿರ್ತೀವಿ ನಾವು. ಆದ್ರೂ ಅವ್ರು ಆಗದೆ ಇದ್ರು ಮಾಡ್ಕೊಡ್ತಾರೆ ಪಾಪ. 7 ಟೈಮ್ ಕೊಡ್ತಾರೆ. ಖಂಡಿತ ಇವರು ಮಾತ್ರ, ಒಬ್ಬರು ಮಾತ್ರ ಕೊಡ್ತೀನಿ ಅಷ್ಟೇ, ಬೇರೆಯವರು ಮಾತ್ರ ಕೊಡ್ತೀನಿ. ಈಗ ರಮ್ಯ ಒಂದ್ 7-8 ಡ್ರೆಸ್ ತಗೊಂಡಲ್ಲ, ಅದು ಇಲ್ಲೇ ಒಳ್ಳೆ ಕೊಟ್ಟಿದ್ದು. ಡ್ರೆಸ್ ಎಲ್ಲ ರೆಡಿ ಆಗ್ತಿದ್ಯಾ? ಡ್ರೆಸ್ ರೆಡಿ ಆಗ್ತಾ ಇದೆ, ಡ್ರೆಸ್ ಮಾಡ್ಕೊಳ್ಳೋಣ. ಮೇಡಮ್ ಅವ್ರು ಮಾತ್ರ ತುಂಬಾ ಇದ್ರಲ್ಲಿ ಇರ್ತಾರೆ, ಅವ್ರು ಮಾತ್ರ ಕೊಡಕ್ಕಾಗೋದು, ಬೇರೆಯವ್ರಿಗೆಲ್ಲ ಕೊಡಕ್ಕಾಗಲ್ಲ. ಸ್ಯಾರಿ ನೋಡಿ ತುಂಬಾ ಚೆನ್ನಾಗಿದೆ, ನೀವು ಪರ್ಚೇಸ್ ಮಾಡಿ, ಒಳ್ಳೇದಾಗ್ಲಿ. ನೋಡಿ ಚೆನ್ನಾಗಿದೆ ಸ್ಯಾರಿ. ಓಕೆ ಬಾಸ್. ಅಂಕಲ್ ನನ್ನ ಹತ್ರ ಹೊಲಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಅವರು ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ. ಕೊಡ್ತಾ ಇರೋದು ಯಾಕೆ ನೀವು ಹೊಲ್ಕೊಡಲ್ವಾ? ಹೊಲ್ಕೊಡ್ತೀನಿ, ಟೈಮ್ ಕೊಡಬೇಕು. ಆದ್ರೆ ಮೇಡಮ್ ಅವ್ರಿಗೆ ಮಾತ್ರ ಕೊಡಕ್ ಹೋಗಿದ್ದೆ. ಈಗ ನಿಮ್ಗೆ ಎಷ್ಟು ದಿನ ಟೈಮ್ ಬೇಕು? ಒಂದ್ಸಲ ಒಳ್ಳೆ ಕೊಟ್ರೆ ಒಂದು ವಾರ ಟೈಮ್ ಬೇಕು. 1 ವಾರದಲ್ಲಿ ಕೊಡ್ತೀರಾ? 1 ವಾರದಲ್ಲಿ ಕೊಡ್ತೀನಿ. ನಾವು ಕೊಟ್ರೆ ಎಷ್ಟು ದಿನಕ್ಕೆ ಕೇಳ್ತೀರಿ? ಮೇಡಮ್ ಅವ್ರು ಮಾತ್ರ 2 days. ಆಯ್ತಾ? ಓಕೆ. ಏನಪ್ಪ ಡ್ರೆಸ್ ಎಲ್ಲ ಆಯ್ತಾ? ಡ್ರೆಸ್ ಮಾಡ್ತಾ ಇದ್ದೀನಿ, ಮಾಡ್ಕೊಡಿ. ಒಂದೊಂದಾಗೆ ಮಾಡ್ಕೊಡಿ ಅಂತ ಇಲ್ಲ. ಥ್ಯಾಂಕ್ ಯು. ವೆಲ್ಕಮ್ ಬಾಸ್. ನವೀನ್ ನಾನು ಸ್ಟಿಚಿಗೆ ಕೊಟ್ಟಿದ್ನಲ್ಲ, ಬ್ಲೌಸು ಮತ್ತು ಸ್ಯಾರಿ ಎಲ್ಲ ಇಸ್ಕೊಂಡು ಬರ್ತಾ ಆಲೂ ಬೋಂಡ ತಿನ್ನಬೇಕು ಅಂತ ಹೇಳಿದೆ. ಹಾಗಾಗಿ ತೊಗೊಂಡು ಬಂದಿದ್ರು. ಸೊ ಚೆನ್ನಾಗಿರುತ್ತೆ ಇದು ಆಲೂ ಬೋಂಡ, ನನಗೆ ತುಂಬ ಇಷ್ಟ ಆಗುತ್ತೆ. ಅದರೊಳಗಡೆ ಸೊಪ್ಪು ಮತ್ತು ಹಾಲು ಎಲ್ಲ ಹಾಕಿ ಮಾಡಿರ್ತಾರೆ. ಸೊ ಅದಕ್ಕೆ ಈಗ ಸ್ವಲ್ಪ ಚಳಿ ವೆದರ್ ಶುರುವಾಗಿದೆ ಅಲ್ವಾ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸ್ಕೊಂಡೆ. ಎಲ್ರಿಗೂ, ನಾನು ಒಬ್ಬಳೇ ತಿನ್ನೋದಿಲ್ಲ, ಮನೇಲಿ ನಮ್ಮ ಅಕ್ಕ ಮತ್ತು ನಮ್ಮ ಚಿಕ್ಕಮ್ಮನ ಮಗಳು ಚಿಂಟು ಎಲ್ಲರೂ ಇದ್ರಲ್ಲ, ಎಲ್ಲರೂ ಒಂದೊಂದು ತಿನ್ನೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದು. ಚೆನ್ನಾಗಿತ್ತು, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿತ್ತು. ಬಟ್ ಸ್ವಲ್ಪ ತಣ್ಣಗಾಗಿತ್ತು, ಬಿಸಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಫ್ರೆಂಡ್ಸ್, ಆರ್ಯನ್ ನೋಡ್ತಾ ಇದ್ದೀರಾ, ಆಟ ಆಡ್ತಾ ಇದ್ದಾನೆ. ಅವನು ಲೈಟ್ ಆನ್ ಮಾಡಿರೋದಕ್ಕೆ ಅದು ನೋಡಿಕೊಂಡು ಆಟ ಆಡ್ತಾ ಇದ್ದಾನೆ.
ಇನ್ನು ಈ ಒಂದು ಬ್ಯೂಟಿಫುಲ್ ಆಗಿರೋಂಥ ಸ್ಯಾರಿ ನಾನು ಬರ್ಡೇಗೆ ವೇರ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಈ ಕಲರ್ ಕಾಂಬಿನೇಷನ್ ಈಗ ನವೀನ್ ನಯನತಾರ ಎಲ್ಲ ವೇರ್ ಮಾಡಿದ್ರು ನೋಡ್ದಾ? ನನ್ನ ಫೇವ್ರೆಟ್ ಹೀರೋಯಿನ್ ಅಂತ ಹೇಳಮ್ಮ ಗೊತ್ತಾ? ಹೇಳು. ಒಂಥರ ನಂಗೆ ಇಷ್ಟ ಆಯ್ತು ಈ ಕಲರ್ ಕಾಂಬಿನೇಷನ್ ಅಲ್ಲಿ, ಒಂಥರ ಟ್ರೆಂಡ್ ಇದೆ ಈಗ. ಸೊ ಅದಕ್ಕೆ ನಾನು ಈ ಸ್ಯಾರಿನ ತರಿಸಿದ್ದೀನಿ. ಬರ್ಡೇಗೆ ಇದನ್ನೇ ಹಾಕೊಳ್ಳೋಣ ಅಂತ ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಕ್ಚುಲಿ ನಾನು ನಾಳೆ ನನ್ನ ಬರ್ಡೇ, ನಾನು ನಿಮಗೆ ವಿಡಿಯೋ ಪೋಸ್ಟ್ ಇವತ್ತು ಅಂತ ಹೇಳಬೇಕು. ಸೊ ಇನ್ನು ಬ್ಲೌಸ್ ಬಂದು ಎಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ನಾರ್ಮಲ್ ಪಫ್ ಇಡ್ಸಿದ್ದೀನಿ ಈ ಥರ. ಸ್ಲೀವ್ಸ್ ಲೆಂತ್ ಎಲ್ಬೋ ತನಕ ಎಲ್ಲ ಸ್ವಲ್ಪ ಶಾರ್ಟ್ ಇದೆ. ಸೊ ಈ ಸ್ಯಾರಿನ ನಾನು ನಾಳೆ ವೇರ್ ಮಾಡ್ತಿರೋವಂಥದ್ದು. ಸೊ ನಾಳೆಗೆ ನನಗೆ ಎಷ್ಟು ವರ್ಷ ಇರ್ಬೋದು ಗೆಸ್ ಮಾಡ್ತೀರಾ? ಕಮೆಂಟಲ್ಲಿ ತಿಳಿಸಿ ನನಗೆ ಎಷ್ಟು ವರ್ಷ ಇರ್ಬೋದು ಅಂತ. ಬೇಡ ನಾನೇ ಹೇಳ್ಬಿಡ್ತೀನಿ, ಜಾಸ್ತಿ ಎಲ್ಲ ಹೇಳ್ಬಿಟ್ರೆ ಕಷ್ಟ. ಇಲ್ಲಿ ಏನ್ ಗೊತ್ತಾ, ನೀವೇನಾದ್ರೂ ನನ್ನ ಏಜ್ಗಿಂತ ಏನಾದ್ರು ಕಡಿಮೆ ಹೇಳಿದ್ರೆ ನಂಗೆ ಖುಷಿ ಆಗುತ್ತೆ. ಆಮೇಲೆ ನಿಮಗ್ ನಾನು ಚಾನ್ಸ್ ಕೊಟ್ಬಿಟ್ಟು ನೀವು ನನ್ಗೆ ನಂದೇನ್ ಏಜ್ ಇದೆ ಅದಕ್ಕಿಂತ ನೋಡಂಗೆಲ್ಲ ಹೇಳ್ಬೇಡ, ನೋಡೋದು ಎಷ್ಟು ಅಂತ ಕಮೆಂಟ್ ಮಾಡಿ. ಬೇಡ ಸುಮ್ಮನೆ ಇರೋ, ಬೇಡ ಸುಮ್ಮನೆ ಇರೋ. ನಾನು ಹೇಳ್ಬಿಡ್ತೀನಿ. ಸೊ ನನಗೆ ನಾಳೆಗೆ ಜೂನ್ 22ಗೆ ನನಗೆ 30 years ಆಗುತ್ತೆ. ನನಗೆ ನಂಬಕ್ಕಾಯ್ತಿಲ್ಲ, ನನಗೆ 30 ವರ್ಷನ ಅಂತ. ನಿಮ್ಗೆ ಯಾರಿಗಾದ್ರೂ ನಂಬಕ್ಕಾಗ್ತದೆ? ಹಿಂಗ ಅನ್ಸುತ್ತಾ ನಮ್ಗೆ ಇಷ್ಟು ಬೇಗ 30 ವರ್ಷ ಗುರು? 36 ವರ್ಷ ಆದ್ರೆ ನನಗೆ ಅನ್ಸಲ್ಲ. ಸೊ ನನಗೆ ಬಿಲೀವ್ ಮಾಡೋದಿಕ್ಕೆ ಆಗ್ತಾ ಇಲ್ಲ, ನನಗೆ 30 ವರ್ಷ ಆಗ್ಬಿಡ್ತಾ. ಹಂಗಂತ ನವೀನ್ ಏನ್ ಗೊತ್ತಾ ಫೀಲ್ ಮಾಡ್ಕೊತಾ ಇರ್ತಾರೋ, ಅಯ್ಯೋ 36 ವರ್ಷ ಆಗೋಯ್ತು. ಅಮ್ಮ ನಿನ್ ಕಾಯಿ ತುರಿಯೋ ಸೌಂಡ್ ಇಲ್ಲಿ ತನಕ ಕೇಳಿಸ್ತಾನೆ ಐತೆ. ಸ್ಟಾಪೇ ಮಾಡ್ಬಿಟ್ರು ನಾವಮ್ಮ. 36 ವರ್ಷ ಏಜ್ ಆಯ್ತು, ಮೆತ್ತಗ್ ತುರ್ಕಮ್ಮ. 36 ವರ್ಷ ಆಗೋಯ್ತು, ನಂಗೆ ಏಜ್ ಆಗೋಯ್ತು ಅಂತ. ಆದ್ರೆ ನನ್ಗೆ ಯಾವತ್ತೂ ಹಂಗ ಅನ್ಸಲ್ಲ, ಬಿಡು ಅಂತ. ಅಂದ್ರೆ ನನ್ಗೆ ಯಾವಾಗ್ಲೂ ನಾನು ಇನ್ನು ಹೆಂಗ್ ಅನ್ನೋ ತರಾನೇ ಫೀಲ್ ಮಾಡ್ತೀನಿ. ಇನ್ನೊಂದು 5 ವರ್ಷ ಆಗ್ಲಿ ಅನ್ನಿಸ್ತದೆ ನನ್ಗೇನೋ ನಿಜ ಅಂತೆ. ಯಾರೋ ನೀನು ಅಥರ್ವಾ, ಇರೋ ಕೆಲ್ಸದ ಜೊತೆಗೆ ಇನ್ನೊಂದ್ ಕೆಲ್ಸ ಕೊಡ್ತೀಯಾ? ಎತ್ತಾಕು ಇದನ್ನೆಲ್ಲ ಎತ್ತಾಕು. ಸೊ ನಂಗೆ 30 years. ಇವಾಗಂತೂ ಮೋಸ್ಟ್ ಟ್ರೆಂಡಿಂಗ್ ಸ್ಯಾರಿ ಇದು ಕಾಫಿ ಬ್ರೌನ್ ಸ್ಯಾರಿ. ಏನು ಅವ್ನ ಕೈಗೆ ಏನಾದ್ರು ಕೊಡ್ಬೇಕೀಗ, ಆಗ್ಲೇ ಹೇಳ್ಕೊತವನೆ. ಬೇಡ ಕೊಡಲ್ಲ. ಸೊ ಎಸ್, ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿ ತುಂಬಾನೇ ಟ್ರೆಂಡ್ ಈಗ, ಕಾಫಿ ಬ್ರೌನ್ ಈ ಕಲರ್ ಸ್ಯಾರಿ. ಸೊ ಫೈನಲಿ ಅದು ಕೂಡ ನಂಗೆ ಕೊಲಾಬ್ರೇಷನ್ಗೆ ಬಂತು. ಸೊ ಇದು ಕೂಡ ಸ್ಟಿಚ್ ಮಾಡಿಸಿದ್ದೀನಿ. ನೋಡೋಣ ಇದನ್ನ. ನೋಡಿ ಫ್ರೆಂಡ್ಸ್, ರಮೀನ್ ಬರ್ಡೆಗೆ 2 ಸೀರೆ ಕೊಡ್ಸಿದ್ದೀನಿ. ನೋ ಫ್ರೆಂಡ್ಸ್, ಆಕ್ಚುಲಿ ನವೀನ್ ಹೇಳಿದ್ರು ಡ್ರೆಸ್ ಏನಾದ್ರು ತಗೋ ಅಂತ. ಯಾವ ಸ್ಯಾರಿ ತಂದೆ ಮಮ್ಮಿಗೆ ಅಂತ ಕೇಳ್ತಾನೆ ಅಥರ್ವ. ಈಗ ಇಸ್ಕೊಂಡಲ್ಲ ಮಗನೆ ಟೈಲರ್ ಶಾಪ್ ಇಂದ. ಹೌದು ತಾನೆ, ನಿಜ ತಾನೆ? ಡ್ಯಾಡಿ ಕೊಡ್ಸಿರೋದಲ್ಲ ಮಗನೇ, ನಾನೇ ಕೊಡ್ಸ್ಕೊಂಡಿರೋದು. ನೀನ್ ಮಮ್ಮಿಗೆ ಏನು ಕೊಡ್ಸಲ್ವಾ ಬರ್ಡೇಗೆ? ಬರ್ಡೇ ಗಿಫ್ಟ್ ಏನ್ ಕೊಡ್ತೀಯಾ? ಬಾ ಇಲ್ಲಿ ಬಾ. ಮಮ್ಮಿಗೆ ಬರ್ಡೇಗೆ ಏನ್ ಕೊಡಿಸ್ತೀಯ ನೀನು? ಬಲೂನ್ ಕೇಕ್ ಕೊಡಿಸ್ತಾನೆ. ಸೊ ಇದು ಆಕ್ಚುಲಿ ಇದು ಸೆರಗು ಈ ತರ ಫೋಲ್ಡ್ ಮಾಡಿದ್ದಾರೆ ಅಂಡ್ ಈ ತರ ಬರುತ್ತೆ. ಸೊ ನಿಮ್ಗೆ ಈ ಸ್ಯಾರಿ ಏನಾದ್ರು ಬೇಕಿದ್ರೆ ನಾನು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ನಮ್ಮ ಆರ್ಯನ್ ಈಗ ಎಷ್ಟು ಸೌಂಡ್ ಮಾಡ್ತಾನೆ ಗೊತ್ತಾ? ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ಇದು ಕಾಫಿ ಬ್ರೌನ್ ಸ್ಯಾರಿ ನೀವೇನಾದ್ರೂ ಬೈ ಮಾಡ್ಬೇಕಂದ್ರೆ ಸೊ ಅವ್ರ ಹತ್ರ ಬೈ ಮಾಡಿ. ಚೆನ್ನಾಗಿದೆ, ಟ್ರಸ್ಟೆಡ್ ಪೇಜ್, ಕಳ್ಸ್ಕೊಡ್ತಾರೆ, ಚೆನ್ನಾಗಿರುತ್ತೆ. ಅಂದ್ರೆ ಸುಮ್ನೆ ಇರೋ, ಇಬ್ರು ಎಷ್ಟ್ ಮಾತಾಡ್ತೀರಾ? ಓಕೆನಾ? ಮತ್ತೆ ಇನ್ನು ಕೆಲವ್ರು ಏನ್ ಕೇಳ್ತಾ ಇದ್ರಿ ಅಂತ ಅಂದ್ರೆ, ಹಾಗೆ ಫ್ರೆಂಡ್ಸ್, ಆರ್ಯನ್ಗೆ ಏನ್ ಫುಡ್ ನ ಸ್ಟಾರ್ಟ್ ಮಾಡಿದೀರಾ, ಯಾವ ತರ ಫುಡ್ ಕೊಡ್ತಾ ಇದೀರಾ ಏನು ಅಂತ ಸುಮಾರು ಜನ ಕೇಳ್ತಾ ಇದ್ರೆ ನಾನು ಹೇಳಿದ್ದೆ ಹಿಂದಿನ ಬ್ಲಾಗ್ ಅಲ್ಲಿ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ ಅಂತ. ಆಕ್ಚುಲಿ ಈಗ ಅವ್ನಿಗೆ 6 months ಕಂಪ್ಲೀಟ್ ಆಗಿ. ನವೀನ್ ಅವ್ನಿಗೆ 6 months ಫೋಟೋ ಶೂಟೇ ಮಾಡಿಲ್ಲ. ಫ್ರಾಕ್ ತಗೋಬೇಕು ಅನ್ಕೊಂಡು ತಕೊಳ್ಳೂ ಇಲ್ಲ, ಬುಕ್ ಮಾಡ್ತೀನಿ ಅನ್ಕೊಂಡು ಬಂದ್ರೆ ಅವತ್ತು. ಅಯ್ಯೋ, ಎಂಗೇಜ್ಮೆಂಟ್ ಏನಾಯ್ತು ಗೊತ್ತಾ? ಎಂಗೇಜ್ಮೆಂಟ್ ಅರ್ಜೆಂಟ್ ಅಲ್ಲೇ ಫಿಕ್ಸ್ ಆಗಿದ್ದಲ್ವಾ, ನಮ್ಗೆ ಟೈಮೇ ಸಿಗ್ಲಿಲ್ಲ ಶಾಪಿಂಗ್ ಎಲ್ಲ ಮಾಡೋದಕ್ಕೆ. ಫಸ್ಟ್ ಕ್ರೈಲಿ ಇಬ್ರಿಗೂ ಕೂಡ 2 pairs ಬಟ್ಟೆನ ಬುಕ್ ಮಾಡಿದೆ. ಅದು ಏನಂತ ಬಂತು, ಬುಕ್ ಮಾಡ್ಬೇಕಾದ್ರೆ 18th ಎಂಗೇಜ್ಮೆಂಟ್ ಇದ್ದಿದ್ದು, 17th ಎಲ್ಲ ಡೆಲಿವರಿ ಸಿಗುತ್ತೆ ಅಂತ ಅನ್ಬಿಟ್ಟು ತೋರ್ಸಿದ್ರು ಅಂತ ಅನ್ಬಿಟ್ಟು ನಾನು ಇಷ್ಟು ಫಾಸ್ಟ್ ಆಗಿ ಸಿಗುತ್ತಲ್ಲ ಅಂತ ಅನ್ಬಿಟ್ಟು
ಇಬ್ರಿಗೂ ಕೂಡ ಆನ್ಲೈನ್ ಅಲ್ಲೇ ಫಸ್ಟ್ ಕ್ರೈ ಅಲ್ಲೇ ಬುಕ್ ಮಾಡಿದೆ. ಅದು ಟ್ಯೂಸ್ಡೇ ಆದ್ರೂ ಬರ್ಲಿಲ್ಲ ನಂಗೆ. ಅದು ಯಾವಾಗ OTP ಅದು ಇದು ಟ್ರ್ಯಾಕ್ ಚೆಕ್ ಮಾಡಿದಾಗ ಟ್ರ್ಯಾಕಿಂಗ್ ಐಡಿನ ಡಿಲೇ ಆಗಿದೆ ಅದು ಇದು ಅಂತ ಬಂತು. ಅವತ್ತು ಹೋಗ್ಬಿಟ್ಟು ನಾವು ತಗೊಂಡ್ ಬಂದಿದ್ದು. ಅದಕ್ಕೆ ನಾನು ಏನ್ ಮಾಡ್ದೆ, ಅಥರ್ವನ್ಗೆ ನಾವು ಗೃಹ ಪ್ರವೇಶದಲ್ಲಿ ನೈಟ್ ಹಾಕಿದ್ವಲ್ಲ ಅದೇ ಡ್ರೆಸ್ ನ ಹಾಕ್ತೆ. ಆರ್ಯನ್ಗೆ ಬೇಬಿ ಹಗ್ಗಲ್ಲಿ ಹೋಗ್ಬಿಟ್ಟು ತಗೊಂಡ್ಬಂದಿದ್ದೆ. ಆ ಡ್ರೆಸ್ ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇತ್ತು ಆರ್ಯನ್ಗೆ, ಅದು ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ. ಮತ್ತೆ ಫ್ರಾಕ್ನು ಅಷ್ಟೇ ಹಿಂಗೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ. ನಂಗೆ ಟೈಮ್ ಇರ್ಲಿಲ್ವಲ್ಲ ಸ್ಯಾಟರ್ಡೆ. ಅಥರ್ವ ಪಪ್ಪ ವಿಡಿಯೋ ಮಾಡ್ತಾ ಇದ್ದಾರಲ್ವಾ, ಬಾ ಇಲ್ಲಿ ಬಂದು ಕುತ್ಕೋ, ಬಾ ಬಾ ಸ್ಯಾಟರ್ಡೆ ಸಂಡೇ ಆತರ ಫ್ರೀ ಆಗಿದ್ದಾಗ ಅವ್ನ್ಗೆ ಫೋಟೋಶೂಟ್ ಮಾಡೋಣ ಅಂತ ಫ್ರಾಕ್ ತರ್ಸೇ ಇಲ್ಲ. ನಾಳೆಗಾದ್ರೂ ಅಟ್ಲೀಸ್ಟ್ ನೋಡ್ಬಿಟ್ಟು ತಗೊಂಡ್ಬರ್ಬೇಕು, ಇಲ್ಲ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಬೇಕು. ಅಲ್ಲ ಆರ್ಯನ್ ಅಲ್ವಾ ಅಲ್ವಾ? ಹಾ, ಸೊ ಫುಡ್ ಬಗ್ಗೆ ಹೇಳ್ತಾ ಇದ್ದೆ. ಆಕ್ಚುಲಿ ಬಾಣಂತಿ ಬುಟ್ಟಿ ಅಂತ ಅನ್ಬಿಟ್ಟು ನಾನು ಸಿರಿಮನೆ ವೆಂಚರ್ಸ್ ಇಂದ ಬಾಣಂತಿ ಬುಟ್ಟಿ ತರ್ಸ್ಕೊಂಡಿದ್ದೆ. ಅಂದ್ರೆ ಅವರು ಲೈಕ್ ಬಾಣಂತಿಯರಿಗೆ ಏನೇನು ಆ ಟೈಮಲ್ಲಿ ತಿನ್ಬೇಕು ಏನು ಅಂತ ಅನ್ಬಿಟ್ಟು ಎಲ್ಲ ಅವರು ಮಾಡ್ಕೊಟ್ಟಿದ್ರಲ್ಲ. ಸೊ ಅದೇ ತರ ಬೇಬಿ ಫುಡ್ ಬಗ್ಗೆ, ಅಂದ್ರೆ ಈಗ ನಾನ್ ಬ್ಯುಸಿ ಆಗಿರ್ತೀನಿ, ಮತ್ತೆ ಅಮ್ಮ ಮಗು ನೋಡ್ಕೊಳ್ಳೋದ್ರಲ್ಲೂ ಬ್ಯುಸಿ ಆಗಿರ್ತಾರೆ. ಗಮ್ಮಂತ ಐತ ಅಜ್ಜಿ ಏನ್ ಮಾಡ್ತವ್ರೆ ನೋಡ್ಕೊಂಬ. ಹಾಗಾಗಿ ನಾನು ಯಾಕೆ ಅಲ್ಲಿ ಅವ್ರಲ್ಲಿ ಹೋಮ್ ಮೇಡ್ ಯಾವ್ದೇ ತರ ಶುಗರ್ ಆಡ್ ಮಾಡಿರೋದಿಲ್ಲ, ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. ಸೊ ಅದಕ್ಕೆ ನಾನು ಆರ್ಯನ್ ಫುಡ್ ಐಟಮ್ನು ಕೂಡ ಯಾಕೆ ತರಿಸಬಾರ್ದು ಅಂತ ಅಂದ್ಬಿಟ್ಟು ಸಿರಿಮನೆ ವೆಂಚರ್ಸ್ ಇಂದಾನೆ ಅವನಿಗೆ ಈಗ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ಬೇಕಲ್ಲ ಅಂದ್ಬಿಟ್ಟು ತರಿಸ್ದೆ. ಸೊ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ಗೊತ್ತಾ? ಫಸ್ಟ್ ಆಫ್ಟರ್ 6 ಮಂತ್ಸ್ ಪ್ಲೇನ್ ರಾಗಿ ಸರಿ ಇದು ನೋಡಿ. ಈಗ ಆಲ್ರೆಡಿ ನಾನು ಯೂಸ್ ಮಾಡಿದೀನಿ, ಅರ್ಧ ಖಾಲಿ ಆಗಿದೆ ಇದ್ರಲ್ಲಿ. ಅವ್ನು ತುಂಬಾ ಚೆನ್ನಾಗಿ ತಿಂತಾ ಇದ್ದಾನೆ. ನಾವು ಪೀಡಿಯಾಟ್ರಿಷಿಯನ್ ನ ಕನ್ಸಲ್ಟ್ ಮಾಡಿದಾಗ ಫಸ್ಟ್ ಅವ್ರು ಯಾವ ತರ ಹೇಳಿದ್ರು ಸಾಲಿಡ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಫಸ್ಟ್ 1 ಟೈಮ್ ಕೊಡಿ. ನೋಡ್ದಾ ಏನ್ ಮಾಡ್ತಾ ಇದಾರೆ ಅಜ್ಜಿ? ಅಡಿಗೆ ಮಾಡ್ತಾರಾ? ಸರಿ ಕುತ್ಕೋ. ಫಸ್ಟ್ 1 ಟೈಮ್ ಕೊಡಿ ಸಾಲಿಡ್ ಫುಡ್, ಅಂದ್ರೆ ಸೆಮಿ ಸಾಲಿಡ್ ಫುಡ್ 1 ಟೈಮ್ ಕೊಡಿ. ಅದೊಂದು ವೀಕ್ ಅವ್ನಿಗೆ ಅಭ್ಯಾಸ ಆದ್ಮೇಲೆ 2 ಟೈಮ್ಸ್ ಬೆಳಿಗ್ಗೆ ಸಂಜೆ ಆ ತರ ಕೊಡಿ. ಆಮೇಲೆ ಇನ್ನೊಂದು ವೀಕ್ ಆದ್ಮೇಲೆ 3 ಟೈಮ್ಸ್ ಲೈಕ್ 1 ಟೈಮ್ ರಾಗಿ ಸರಿ ಆ ತರ ಕೊಟ್ರೆ, 1 ಟೈಮ್ ಬೇಳೆ ಸಾಂಬಾರನ್ನ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ, ಅಂದ್ರೆ ಮಕ್ಳಿಗೆ ಅದು ಅಡ್ಜಸ್ಟ್ ಆಗುತ್ತಾ ಏನು ಅಂತ ನೋಡ್ಕೊಂಡು ತಿನ್ಸ್ಬೇಕು. ಇನ್ನೊಂದು ಟೈಮ್ ಅವರಿಗೆ ಲೈಕ್ ಈ ಬನಾನಾ ಫ್ರೂಟ್ಸ್ನು ಎಲ್ಲ ಕೊಡೋದಕ್ಕೆ ಶುರು ಮಾಡ್ಕೋಬಹುದು, ಒಂದೊಂದಕ್ಕೆ ಶುರು ಮಾಡಿ ಅಂತ ಹೇಳಿದ್ರು. ಸೊ ಈಗ ಅವ್ನಿಗೆ ರಾಗಿ ಸರಿನ ಕೊಡ್ತಾ ಇದ್ದೀನಿ ಅಂಡ್ ಚೆನ್ನಾಗಿದೆ. ಅವ್ನು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾ ಇದ್ದಾನೆ. ಅವನೀಗ 2 ಟೈಮ್ಸ್ ಕೊಡ್ತಾ ಇದ್ದೀನಿ ಅವ್ನಿಗೆ, ಬೆಳಿಗ್ಗೆ ಸಂಜೆ 2 ಟೈಮ್ಸ್ ಅವನು ರಾಗಿ ಸರಿ ತಗೊಂತಾನೆ. ಇನ್ನು ಇದೆಲ್ಲ ಕೊಟ್ಟಿದ್ದಾರೆ, ಇದ್ರಲ್ಲಿ ಡಿಫ್ರೆಂಟ್ ಆಗಿರೋದು. ಮಕ್ಕಳಿಗೆ ಎಷ್ಟು ಆ ಪೋಷಕಾಂಶಗಳೆಲ್ಲ, ಎಷ್ಟು ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗ್ಬೇಕೋ ಆ ತರ. ಇದು ನೋಡಿ, ಇದು ಆಫ್ಟರ್ 8 ಮಂತ್ಸ್ ಡಾಲಿಯಾ ಸರಿ ಅಂತ ಅನ್ಬಿಟ್ಟು, ಇದು 7 ತಿಂಗಳು ಆದ್ಮೇಲೆ ಇದನ್ನ ಕೊಡ್ಬೇಕು. ಹಾ, ಇದೇನ್ ನೋಡ್ತೀನಿ. ಇದು ಬಂದು ಬನಾನಾ ಪೌಡರ್, ಇದು ಕೂಡ ಚೆನ್ನಾಗಿರುತ್ತೆ. ಅಂದ್ರೆ ಮಕ್ಳಿಗೆ ತುಂಬಾ ಎಲ್ಲಾ ತರದ್ದು ಇವರಲ್ಲಿ ಸಿಕ್ಬಿಡುತ್ತೆ. ನಾವು ಮನೇಲಿ ಯಾವ ತರ ಮಾಡ್ಕೊಳ್ಳೋದು ಏನು ಅಂತ. ಈಗ ಎಷ್ಟೋ ಜನಕ್ಕೆ ಇದು ಮನೇಲೆ ನಾವೆಲ್ಲಾ ತರ ಲೈಕ್ ಕಾಳುಗಳನ್ನೆಲ್ಲ ಮೊಳಕೆ ಕೊಟ್ಟು, ರಾಗಿ ಎಲ್ಲ ಮೊಳಕೆ ಕೊಟ್ಟು, ಡ್ರೈ ಫ್ರೂಟ್ಸ್ ನೆಲ್ಲ ಆಡ್ ಮಾಡಿ ನಾವು ಇದ್ ಮಾಡ್ತೀವಲ್ವಾ, ರಾಗಿ ಇದನ್ನ ಮಾಡ್ಕೊಂತೀವಲ್ಲ. ಸೊ ನಮ್ಗೆ ಅದಕ್ಕೆ ಟೈಮ್ ಇಲ್ಲ ನಮ್ಗೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದಾಗ ಇವರಿಂದ ತರ್ಸ್ಕೊಂಡ್ರೆ ಎಲ್ಲಾ ತರದ್ದು ಮಗುಗೆ ಏನೇನು ಕೊಡ್ಬೇಕು ಅದನ್ನೆಲ್ಲ ಕೊಟ್ಟಿರ್ತಾರೆ. ಇದು ಅಷ್ಟೇ 7 ತಿಂಗಳಾದ್ಮೇಲೆ ಇದು ರೆಡ್ ಬ್ರೌನ್ ರೈಸ್ ಏನ್ ಬರುತ್ತೆ ಅದರಿಂದ ಮಾಡಿರೋ ಅಂತ ಒಂದು ಸರಿನ ನಾವು ತಿನ್ನಿಸ್ಬೋದು ಮಗುಗೆ. ಇದು 7 ತಿಂಗಳು ಆದ್ಮೇಲೆನೆ. ಅದ್ ಬಿಟ್ರೆ ಲೋಟಸ್ ಸೀಡ್ ಸೆರಲ್ಯಾಕ್, ಇದು ಕೂಡ 7 ತಿಂಗಳಾದ್ಮೇಲೆ ಇದು ಕೊಟ್ಟಿದ್ದಾರೆ ನೋಡಿ. ಇದನ್ನೆಲ್ಲ ನಾವು ಮಕ್ಳು ಕೊಟ್ಟಿರಲ್ಲ, ಬಟ್ ಇದೆಲ್ಲ ಮಕ್ಳಿಗೆ ಬಾಡಿಗೆ, ಮಕ್ಳು ಬೆಳವಣಿಗೆಗೆ ತುಂಬಾನೇ ಯೂಸ್ ಆಗುತ್ತೆ. ಬಟ್ ನಮ್ಗೆ ಎಷ್ಟೊಂದು ನಾವು ಯೂಸ್ ಮಾಡಿರಲ್ಲ. ಇದು ಪಫ್ಡ್ ರೈಸ್ ಸೆರಲ್ಯಾಕ್, ಇದು ಅಷ್ಟೇ 7 ತಿಂಗಳಾದ್ಮೇಲೆ. ಸೊ 6 ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿರೋದು ರಾಗಿ ಸರಿ, ಪ್ಲೇನ್ ರಾಗಿ ಸರಿನ ಕೊಟ್ಟಿರೋವಂಥದ್ದು. ಅದ್ ಬಿಟ್ರೆ ಎಸ್ ಮಲ್ಟಿಗ್ರೇನ್ ರಾಗಿ ಸರಿ ಇದೆ ನೋಡಿ. ಯೂಶಲಿ ಏನ್ ಹೇಳ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ನಾವು ಮಗುಗೆ ಸಾಲಿಡ್ ಫುಡ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ಲೇನ್ ರಾಗಿ ಸರಿನ ಕೊಡ್ಬೇಕಾಗುತ್ತೆ. ಇಲ್ಲೇ ಅವರೇ ಅದನ್ನ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಮಲ್ಟಿಗ್ರೇನ್ ರಾಗಿ ಸರಿ, ಮಲ್ಟಿಗ್ರೇನ್ ನ ಯೂಸ್ ಮಾಡಿರುವಂತ ರಾಗಿ ಸರಿ. ಇದನ್ನ ಯಾವಾಗ ಅಂತ ಅಂದ್ರೆ ಒಂದು 7 ತಿಂಗಳಾದ್ಮೇಲೆ ನಾವ್ ಇದನ್ನ
ಯೂಸ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಪ್ಲೇನ್ ಆಗಿರುವಂತ ರಾಗಿ ಸರಿನೇ ಯೂಸ್ ಮಾಡಿ. ಇಲ್ಲೇ ಬರ್ತ್ ಕಳಿಸ್ಬಿಟ್ಟಿದ್ದಾರೆ, ಇನಿಷಿಯಲಿ ಸ್ಟಾರ್ಟ್ ವಿತ್ ಪ್ಲೇನ್ ರಾಗಿ ಸರಿ, ಲೇಟರ್ ಯು ಕ್ಯಾನ್ ಯೂಸ್ ಮಲ್ಟಿಗ್ರೇನ್ ಅಂತ ಅಂದ್ಬಿಟ್ಟು. ಸೊ ನೋಡಿ ಎಷ್ಟು ವೆರೈಟಿ ಬೇಬಿಗೆ ಅಂತಾನೆ ಕೊಟ್ಟಿರುವಂತದ್ದು. ಸೊ ಇದು ಸಿರಿಮನೆ ವೆಂಚರ್ಸ್ ಅಂತ ಅಂದ್ಬಿಟ್ಟು ಅವ್ರದ್ದೇ ವೆಬ್ಸೈಟ್ ಇದೆ, ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲವೂ ಕೂಡ ಇರುತ್ತೆ. ಇದು ಕೂಡ ಡ್ರೈ ಡೇಟ್ಸ್ ಪೌಡರ್ ಕೂಡ ಇದೆ. ಅಡ್ಡ ಬರ್ತಿದ್ಯಾ ಅಥರ್ವಾ? ಡ್ರೈ ಡೇಟ್ಸ್ ಪೌಡರ್ ಇದೆ, ಇದನ್ನು ಕೂಡ ನಾವು ಮಕ್ಕಳಿಗೆ ಯೂಸ್ ಮಾಡ್ಬೋದು. ಸೊ ಇದನ್ನೆಲ್ಲ ಕೊಟ್ಟಿದ್ದಾರೆ. ನೀವು ಯಾರಾದ್ರೂ ತರ್ಸ್ಕೋಬೇಕು ಅಂತ ಅಂದ್ರೆ ಸಿರಿಮನೆ ವೆಂಚರ್ಸ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಮತ್ತೆ ಇದು ಲೈಕ್ ನನ್ನ ಪ್ರಮೋಷನ್ ಅಂತ ಅನ್ಕೋಬೇಡಿ, ಪರ್ಸ್ನಲಿ ನನ್ನ ಮಗನ್ಗೆ ನಾನು ಯೂಸ್ ಮಾಡ್ತಿರೋ ಅಂತದ್ದು. ಸೊ ನೀವು ಈ ಬಾಟಲ್ ನೋಡ್ತಿರ್ಬೋದು, ಆಲ್ರೆಡಿ ಆಫ್ ಬಾಟಲ್ ಯೂಸ್ ಆಗಿದೆ, ಯೂಸ್ ಮಾಡಿದ್ದೀನಿ ನಾನು. ಅವ್ನಿಗೆ ಅದನ್ನೇ ರಾಗಿ ಸರಿನೇ ಆಗ್ತಾ ಇರೋದು. ಬೆಳಿಗ್ಗೆ ಸಂಜೆ 2 ಟೈಮ್ ಅವನು ಈ ಪ್ಲೇನ್ ರಾಗಿ ಹಿಟ್ಟನ್ನೇ ಅವನೀಗ ತಿಂತಾ ಇರೋವಂಥದ್ದು. ಚೆನ್ನಾಗಿದೆ. ಅವನು ನನಗೆ ಸ್ವಲ್ಪ ಅವನಲ್ಲೂ ಅವನ ಗ್ರೋತಲ್ಲೂ ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ. ಮತ್ತೆ ಒಂದು ಸ್ಟ್ರೆಂತ್ ಅಂತ ಹೇಳ್ತಾರಲ್ಲ ಮಕ್ಕಳಿಗೆ, ಅಥವಾ ಪೆನ್ಸಿಲ್ ಎಲ್ಲ ಇಟ್ಕೊಂಡು ಮಗು ಹತ್ರ ಬರ್ಬೇಡ ನೀನು ಪ್ಲೀಸ್, ಎತ್ತಿಡು ಇದನ್ನ ಬ್ಯಾಗ್ ಹಾಕು, ಅದು ಕಾಣಿಸ್ತಾ ಇದೆ. ಅವನು ಒಂದಷ್ಟು ಅವ್ನು ಚೆನ್ನಾಗೂ ತಿಂತಾ ಇದ್ದಾನೆ, ಅವ್ನಿಗೆ ಅಡ್ಜಸ್ಟ್ ಆಗಿದೆ. ಯಾವುದೇ ತರ ಅಲರ್ಜಿ ಅದು ಇದು ಅನ್ನೋ ತರ ಏನು ಇರಲ್ಲ. ಮೇನ್ ಆಗಿ ಈಗ ನಾವು ಬೇರೆ ಸಿರಿಲಾಕ್ ಅದನ್ನೆಲ್ಲ ತಗೊಂಡಾಗ ಶುಗರ್ ಇರುತ್ತೆ, ಸೊ ಆ ತರ ಎಲ್ಲ ಏನು ಇರಲ್ಲ. ಇದು 100% ಹೋಮ್ ಮೇಡ್ ಆಗಿರುತ್ತೆ. ಏನ್ ಬೈತೋನೆ ನಿನ್ಗೆ? ಇವತ್ತು ರಾತ್ರಿ ಊಟಕ್ಕೆ ಅಮ್ಮ ಮೊಟ್ಟೆ ಸಾಂಬಾರು ಮತ್ತು ಬಿಸಿ ಬಿಸಿ ಮುದ್ದೆ ರೈಸ್ ಮಾಡಿದರು. ಸೊ ಅದನ್ನು ಈಗ ಎಲ್ಲರೂ ಆಲ್ರೆಡಿ ಊಟ ಕೂತ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಅದು ಇದು ಮಾಡ್ತಾಯಿದ್ದೆ, ಲೇಟ್ ಆಯಿತು. ಈಗ ಮುದ್ದೆ ಮತ್ತು ಮೊಟ್ಟೆ ಸಾಂಬಾರು ಹಾಕ್ಕೊಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.